A stone is released from top of the tower of height 19.6 meter. Calculate the final velocity just before touching the ground. ಹುಡುಗ್ರ ಪ್ರಶ್ನೆ ತುಂಬ ಸುಲಭ ಕಂಡು ಚಿತ್ರ ಬಿಡಿಸಿ ಕ್ಯಾಲ್ಕುಲೇಷನ್ ಕೂಡ ಮಾಡಬೇಡಿ, ಅಲ್ಲಿವರೆಗೂ ಮಾಡಿ ಆಮೇಲೆ ಅನ್ಪಾಸ್ ಮಾಡಿ. ಮಾಡಿದ್ರಾ? ಏನು ಪ್ರಶ್ನೆ? ಮೇಲಿಂದ ನಾವು ಒಂದು ಕಲ್ಲನ್ನು ಬಿಸಾಕ್ತಾ ಇಲ್ಲ, ಬಿಡ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ಅದರ ಇನಿಷಿಯಲ್ ವೆಲೋಸಿಟಿ ಏನಿರುತ್ತೆ? 0. ಸರಿನಾ? ಇದು ಕೆಳಗೆ ಬೀಳ್ತಾ ಇದೆ, ಹಾಗಾಗಿ ನಾವು ಡೌನ್ ಎಸ್ ಪಾಸಿಟಿವ್ ಡೈರೆಕ್ಷನ್ ಅಂತ ಹೇಳಿ ತಗೊಳ್ಳೋಣ. ಬಿಕಾಸ್ ದ ನೆಟ್ ಫೋರ್ಸ್ ಇಸ್ ಡೌನ್ವರ್ಡ್, ಆಕ್ಸಲರೇಷನ್ ಇಸ್ ಆಲ್ಸೋ ಡೌನ್ವರ್ಡ್. ಸರಿನಾ? ಕೆಳಗೆ ಮಾತ್ರ ಒಂದು ಗ್ರಾವಿಟೇಷನಲ್ ಫೋರ್ಸ್ ಒಂದು ಮಾತ್ರ ಎಳಿತಾ ಇರೋದು, ಅದು ಬಿಟ್ಟರೆ ಇನ್ನೇನು ಎಳಿತಾ ಇಲ್ಲ. ಸೊ ನೆಟ್ ಫೋರ್ಸ್ ವಿಲ್ ಬಿ ಡೌನ್ವರ್ಡ್, ಕೆಳಗಿರುತ್ತೆ. ಹಾಗಾಗಿ ನಿಮ್ಮ ಆಕ್ಸಲರೇಷನ್ ಕೂಡ ಕೆಳಗಿರುತ್ತೆ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ನಿಯರ್ ದ ಸರ್ಫೇಸ್ ಆಫ್ ದ ಅರ್ತ್ ವಿಲ್ ಬಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. 9.8 ಯಾಕೆ ತೊಗೊಂಡೆ? 10 ಯಾಕೆ ತೊಗೊಳ್ಳಿಲ್ಲ? ಈ ವ್ಯಾಲ್ಯೂ ನೋಡಿ, 19.6. ಈ 19.6 ಮತ್ತು ಈ 9.8 ಮಲ್ಟಿಪ್ಲೈ ಆಗೋಂಥ ನಂಬರ್ಗಳು ಬಂತು ಅಂತ ಹೇಳಿದ್ರೆ ನೀವು ಯಾವತ್ತಿದ್ರೂ 9.8 ತೊಗೊಳೋದು ಒಳ್ಳೆಯದು. ನಿಮ್ಮ ಕ್ಯಾಲ್ಕುಲೇಷನು ಸುಲಭ ಆಗುತ್ತೆ. ಹಾಂ, ಏನು ಕೇಳ್ತಾ ಇದೆ ಅಂತ ಹೇಳಿದ್ರೆ, ಈ ನೆಲಕ್ಕೆ ಹೊಡೆಯೋದಕ್ಕಿಂತ ಮುಂಚೆ ಇದು ಸ್ಪೀಡ್ ಎಷ್ಟಿರುತ್ತೆ ಅಂತ ಹೇಳಿ. ಸರಿನಾ? ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ದ ಫೈನಲ್ ಅಲ್ಲ, ಸಾರಿ, ಹೈಟ್ ಕೊಟ್ಟಿದ್ದಾರೆ, ಹೈಟ್ ವಿಷಯ ಕೊಟ್ಟಿದ್ದಾರೆ. ಹೈಟ್ ಎಷ್ಟಿದೆ? 19.6 ಮೀಟರ್ಸ್. ಸರಿನಾ? ಫೈನಲ್ ವೆಲಾಸಿಟಿ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಯಿತಾ? ಇವಾಗ ನಿಮ್ಮ ವರ್ಕಿಂಗ್ ಯಾವ ಫಾರ್ಮುಲಾ ಉಪಯೋಗಿಸೋದು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ, P = U+80 ಶುರು ಮಾಡ್ಕೊಳ್ಳಿ. ವಿ ಗೊತ್ತಿದೆಯಾ? ಪಿ ಗೊತ್ತಿಲ್ಲ, ಯು ಗೊತ್ತಿದೆ, ಎ ಗೊತ್ತಿದೆ, ಟೈಮ್ ಗೊತ್ತಿಲ್ಲ. ಸೊ ಇದನ್ನು ಉಪಯೋಗಿಸೋಕ್ಕಲ್ಲ. ಮತ್ತು ಮುಂದಿಂದು B² = U² + 2 × A × S. ವಿ ಗೊತ್ತಿದೆ, ಯು ಗೊತ್ತಿದೆ, ವಿ ತಿಳ್ಕೊಬೇಕು, ಎ ಎಸ್ ಆ್ಯಂಡ್ ಇದೆಲ್ಲ ಗೊತ್ತಿದೆ. ಸೊ ಸುಲಭ ಇದು ಮಾಡೋದಕ್ಕೆ, ಹೌದು ತಾನೆ? ಸೊ ಈ ಥರ ಅನಲೈಸ್ ಮಾಡ್ಕೊಂಡು ಹೋಗಬೇಕು. ಸೊ ವಿ ಗೊತ್ತಿಲ್ಲ, ಯು 0, ಸೊ ತಲೆ ಕೆಡ್ಸ್ಕೊಳಂಗಿಲ್ಲ. 2 × 9.8 × 19.6. ಇಲ್ಲಿ ನೋಡಿ, ನಾವು ಸ್ಕ್ವೇರ್ ರೂಟ್ ತೊಗೊಬೇಕು. ಇದು ಪೂರ ಮಲ್ಟಿಪ್ಲೈ ಮಾಡೋದಾ? ಬೇಡ. ಏನು ಮಾಡಬೇಕು? ಸ್ಕ್ವೇರ್ ರೂಟ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಹೇಗೆ ಎಕ್ಸ್ಪ್ರೆಸ್ ಮಾಡೋದು? 19.6 ಇಸ್ ಸೇಮ್ ಆಸ್ 2 × 9.8 ಅಂತ ಹೇಳಿದ್ರೆ, ನಾನು ಇದನ್ನು 19.6 × 19.6 ಅಂತ ಬರೋದು, ಇದನ್ನು 19.6 ಹೋಲ್ ಸ್ಕ್ವೇರ್ ಅಂತ ಬರೋದು. ಆಯಿತಾ? V = √ of 19.6, ಸೊ ದಟ್ ವಿಲ್ ಬಿ ಸ್ಕ್ವೇರ್ ರೂಟ್ ತೊಗೊತಾ ಇದ್ದೀನಿ. ದಟ್ ವಿಲ್ ಬಿ = 19.6 ಮೀಟರ್ ಪರ್ ಸೆಕೆಂಡ್. ಇದೇ ನಿಮ್ಮ ಉತ್ತರ, ಅಷ್ಟೇ. ಗೊತ್ತಾಯ್ತಾ? ಸೊ ಈ ರೀತಿಯಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡೋದು ಕಲಿಬೇಕು, ಇದು ಮುಖ್ಯ. ನಿಮ್ಮ ಕೊನೆಯ ಉತ್ತರ, ದ ಫೈನಲ್ ವೆಲಾಸಿಟಿ is equal to 19.6 ಮೀಟರ್ ಪರ್ ಸೆಕೆಂಡ್. ಅಷ್ಟೇ. ಇಲ್ಲಿ ಮುಖ್ಯವಾದದ್ದು ಏನಂತ ಹೇಳಿದ್ರೆ, ಚಿತ್ರ ಬಿಡಿಸೋದು. ಪ್ರತಿಯೊಂದು ಪ್ರಶ್ನೆ ಹೇಳ್ತೀನಿ. ನಿಮ್ಮ ಫಾರ್ಮುಲಾ ಗೊತ್ತಾಗಲಿಲ್ವಾ? ಎಲ್ಲ ಬರ್ಕೊಳ್ಳಿ, ಯಾವುದು ಉಪಯೋಗ ಬರುತ್ತೆ ಅದನ್ನು ನೋಡ್ಕೊಳ್ಳಿ. ಮತ್ತು ಈ ಕ್ಯಾಲ್ಕುಲೇಷನ್ ಮಾಡೋದು ನೀವು ಬುದ್ಧಿವಂತಿಕೆ, ಈ ಕ್ಯಾಲ್ಕುಲೇಷನ್ ಹೇಗೆ ಇದು ಕಮ್ಮಿ ಮಾಡ್ಕೊಡೋದು ಅಂತ ಹೇಳಿ ಕಲಿಬೇಕು. ಇದರಲ್ಲಿರುವಂಥ ನಂಬರ್ಸ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳಿ ಕಲಿಬೇಕು. ಈ ಥರ ಸ್ಕ್ವೇರ್ ರೂಟ್ ಎಲ್ಲ ಬಂದಾಗ ಮಲ್ಟಿಪ್ಲೈ ಮಾಡ್ಕೊಂಡು ಕೂತ್ಕೊಳೋದಲ್ಲ, ಫ್ಯಾಕ್ಟರ್ಸ್ ಕಂಡಿಡ್ಕೊಂಡು ಮುಂದುವರಿಬೇಕು. ಗೊತ್ತಾಯ್ತಾ? ಸೊ ಕ್ಯಾಲ್ಕುಲೇಷನ್ನಲ್ಲಿ ಸ್ಕ್ವೇರ್ ರೂಟ್ಸ್ ಬಂದಾಗ ಫ್ಯಾಕ್ಟರ್ಸ್ ಮಾಡೋದೇ ಮುಖ್ಯ. ಈ ಫ್ಯಾಕ್ಟರ್ನ, ಈ ವಿಷಯನ ಮನಸ್ಸಲ್ಲಿ ಇಟ್ಕೊಳ್ಳಿ. ಸ್ಕ್ವೇರ್ ರೂಟ್ ತೊಗೊಬೇಕಾದ್ರೆ ಈ ವಿಷಯನ ಮನಸ್ಸಲ್ಲಿ ಇಟ್ಕೊಳ್ಳಿ. ಆಯಿತಾ? ಸೊ ಇವಾಗ ಪಾಸ್ ಮಾಡ್ಕೊಂಡು ನೋಡ್ಕೊಂಡ್ರು